ಒಡಿಯಲ್ಲ ತಿನ್ನು ಪರವಾಗಿಲ್ಲ ತಾಳ ಮಂಜಣ್ಣ ನೀನೇ ತಿನ್ನು ಅಷ್ಟು ಅಲ್ಲ ನನ್ನ ಹತ್ರ ಎಲ್ಲರೂ ದೊಡ್ಡ ಗಾಡಿ ಬಂದ್ಬಿಟ್ರೆ ರಸ ಇಳಿಸ್ಬಿಡ್ತೀನಿ ನನ್ನ ಗಾಡಿದ್ ಮಾತ್ರ ಜೀವನ್ ಜಲಗ ಓಕೆ ಬಾಯ್ಸ್ ನಂದಿ ಹಿಲ್ಸು ರೈಡ್ ಮುಗೀತು ಸೊ ಮೇಲಿನ ಸ್ವರ್ಗ ನಂದಿ ಲಿಟ್ರಲಿ ಹೇಳ್ತೀನಿ ನೀವು ನಿಮ್ಮ ದೇಹದಲ್ಲಿ ಉಸಿರು ಇರೋಷ್ಟರಲ್ಲಿ ಬಂದು ನಂದಿ ಹಿಲ್ಸ್ ನೋಡಿ ನಾನು ನಿನಗೆ ನಿನ್ನೆ ಮೊನ್ನೆ ಎಲ್ಲ ಅದಕ್ಕೆ ಹೇಳಿದ್ದು ಇಲ್ಲಿ ಹೋಗೋಣ ಇಲ್ಲಿ ಬರೋಣ ಅಂತ ಮಂಜಣ್ಣ ಏನು ಮಾಡ್ದ ಅಂದರೆ 3 ಗಂಟೆಗೆ ಹೋಗ್ಬೇಕು ಅಂದಿದ್ಕೆ ಇಲ್ಲಪ್ಪ ನಾನು ಬರೋಲ್ಲ ನೀವು ಹೋಗ್ರಿ ಅಂದ ನಾನು ಆಮೇಲೆ ಏನೇನೋ ಕನ್ವಿನ್ಸ್ ಮಾಡಿ ಕರ್ಕೊಂಬಂದೆ ಇವಾಗ ಅವನೇ ಫಿದಾ ಆಗ್ಬಿಟ್ಟವನೇ ಚೆನ್ನಾಗೈತೆ ಮಂಜಣ್ಣ ಆಗ್ಲೂ ಬ್ರೋ ತುಂಬಾ ಬೆಟ್ಟಗಳನ್ನ ನೋಡಿದ್ದೀನಿ ಬಟ್ ಇಲ್ಲಿಯ ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಸ್ವಾವಲಂಬಿಕವಾಗಿ ಗ್ರೀನರಿನ ನಾನು ಇನ್ನೂ ನೋಡಿರ್ಲಿಲ್ಲ ಅಲ್ವಾ ಇನ್ನೂ ಫಾಗ್ ಇದೆ ಈಗ ಟೈಮ್ 9 ಗಂಟೆ 9 ಗಂಟೆ ಗುರು ಬಟ್ ನೀವು ಕಪಲ್ಸ್ ಆಗಿ ಬನ್ನಿ ಇನ್ನೂ ತುಂಬಾ ಚೆನ್ನಾಗಿದೆ ಸುಮ್ಮನೆ ಇರಲ್ಲ ಕಪಲ್ಸ್ಗಳು ಬೇಡ ಕಪಲ್ಸ್ಗಳು ಬರ್ಬೇಡ್ರಿ ಸಿಂಗಲ್ಸೇ ಬರ್ರಿ ಕಪಲ್ಸ್ಗಳು ಬಂದ್ ಪೊದೆಗಳು ಮಾಡ್ತಾವ್ರೆ ಕಾರಣ ಅಲ್ಲಿ ಕಪಲ್ಸ್ ಬಂದ್ ಪೊದೆ ಹುಡುಕಬಿಟ್ಟಿರ ಬೇಡ ಪೊದೆನೇ ಹುಡುಕ್ತಿರೋದು ಏನೇನೋ ಮಾಡ್ತಾವ್ರೆ ಅವೆಲ್ಲ ಬೇಡ ನಾನು ಲಿಟ್ರಲಿ ಹೇಳ್ತೀನಲ್ಲ ವಾಯ್ಸ್ ಈ ಗಾಡಿಲೇ ನಾನು ಸಮಾಜಿಸ್ತೀನಿ ನನ್ನ ಹತ್ರ ಎಲ್ಲರೂ ದೊಡ್ಡ ಗಾಡಿ ಬಂದ್ಬಿಟ್ರೆ ರಸ ಇಳಿಸ್ಬಿಡ್ತೀನಿ ನನ್ನ ಗಾಡಿದ್ ಮಾತ್ರ ಎಕ್ಸ್ಪೀರಿಯನ್ಸ್ ವಾಸ್ ಸೂಪರ್ ವಾಯ್ಸ್ ಸಖತ್ತಾಗಿತ್ತು ಹೆಂಗ್ರು ಇದು ವೆದರು ಸಕ್ಕತ್ತಾಗಿದೆ ನೋಡಿ 9:30 10 ಗಂಟೆ ಸುಮಾರು ಆಗಿದೆ ಇವಾಗ ಅಮೇಝಿಂಗ್ 2 ಕಾಡು ಮಧ್ಯೆ ಒಂದು ರೋಡ್ ಹೋಗ್ತೈತೆ ಅದು ಸಣ್ಣದ ರೋಡು ಇದರಲ್ಲಿ ಅಲ್ಲೊಂದು ಗಾಡಿಗಳು ಕಾಣ್ತೈತೆ ನಾನು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ನಂದಿ ಹಿಲ್ಸಿಗೆ ಬಂದ್ಮೇಲೆ ಯೂಶಲಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಯಾಕಂದರೆ ಏನು 23 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಸೊ ಕವರ್ ಮಾಡ್ಕೊಂಡು ಬಂದುಬಿಡ್ತಾರೆ ನಾವು ಅದಕ್ಕೆ ಹೋಗ್ತಾ ಇರೋದು ಏನಂತೀರಾ ಲೆಟ್ಸ್ ಗೋ ಗಾಯ್ಸ್ ಬಟ್ ಏನೋ ಒಂಥರ ಚೆನ್ನಾಗಿದೆ ಇಷ್ಟ ಆಗ್ತೈತೆ ಆಫ್ಟರ್ ಎ ಲಾಂಗ್ ಟೈಮ್ ಆದಮೇಲೆ ರೈಡ್ ಬಂದಿದ್ದೀನಿ ಒಳ್ಳೆ ವೈಬ್ ಸಿಗ್ತಾಯಿದೆ ನನಗೆ ಬಟ್ ಜಾಸ್ತಿ ಗಾಡಿ ಹೊಡ್ಯೋಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಮುಂಚೆ ಥರ ಇರೋ ಎನರ್ಜಿ ಇವಾಗಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ರೈಡ್ ಹೋಗ್ತಾ ಇಲ್ಲ ಅಂದಿದ್ರೆ ಅಜ್ಜಿ ಪ್ರತಿ ವಾರ ಎಲ್ಲರೂ ಒಂದು ಕಡೆ ಹೋಗಿ ಬಂದುಬಿಡ್ತಿದ್ದೆ ಆ್ಯಂಡ್ ಸ್ವಿಗ್ಗಿಲಿ ಒಳ್ಳೆ ಅರ್ನಿಂಗ್ ಮಾಡಿಬಿಡ್ತಿದ್ದೆ ಅನ್ಫಾರ್ಚುನೇಟ್ಲಿ ಆಗ್ತಾಯಿಲ್ಲ ಬಟ್ ಪರವಾಗಿಲ್ಲ ಫೈನ್ ಜಾಸ್ತಿ ಭಕ್ತೋದಿ ಎಲ್ಲ ಮಾಡೋಕ್ಕೆ ಹೋಗೋಲ್ಲ ನಿಮಗೆ ಡೈರೆಕ್ಟ್ ಈಶಾ ಫೌಂಡೇಶನ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಅಥವಾ ತಿಂಡಿ ತಿನ್ಬೇಕಂತಿದ್ದಾರೆ ಯಾವುದು ಚೆನ್ನಾಗಿರೋ ಹೋಟೆಲ್ದೇ ಸಿಗ್ತಾ ಇಲ್ಲ ಸಿಕ್ಕ ಮೇಲೆ ತಿಂಡಿ ತಿನ್ನೋಕೆ ಕೂತ್ಕೊಂಡ್ಮೇಲೆ ಸಿಗ್ತೀನಿ ಪೀಸ್ ಬಾಯ್ ಬಾಯ್ಸ್ ಸೀನ್ ಏನು ಗೊತ್ತಾ ಗೊತ್ತಿಲ್ಲ ನಿಮಗೆ ನಾನು ಹೇಳ್ತೀನಿ ಈಗ ಇದ್ಯಾವುದೋ ಲಕ್ಷ್ಮೀ ವೆಂಕಟೇಶ್ವರ ಟಿಫನ್ ಚಾಟ್ ಸೆಂಟರ್ ಅಂತೆ ನಮ್ಮ ತಾಯಣ್ಣಗೂ ಹೇಳ್ತೀನಿ ಬಾಯ್ಸ್ ನಾವು ಇಡ್ಲಿ ಸುಭಾಷ ಇಡ್ಲಿ ತೊಗೊಂಡ ಒಂದು ಪ್ಲೇಟು ಇಡ್ಲಿ ಬೆಂದೇ ಇಲ್ಲ ಮತ್ತು ರೈಸ್ ಬಾತ್ ತೊಗೊಂಡಿದ್ವಿ ರೈಸ್ ಬಾತ್ ಅಂತೂ ಫುಲ್ಲು ಗಟ್ಟಿ ಮತ್ತು ಸಿಕ್ಕಾಪಟ್ಟೆ ಖಾರ ನಾನು ಖಾರ ತಿನ್ನಲ್ಲ ಈ ಹುಡುಗಿನೂ ತಿನ್ನಲ್ಲ ಅವನು ತಿನ್ನಲ್ಲ ಮಂಜಣ್ಣನೂ ತಿನ್ನಲ್ಲ ಹಿಂಸೆಯಿಂದ ತಿಂದಿದ್ದೀವಿ ವೇಸ್ಟ್ ಮಾಡಿದೆ ನಾನು ನಂದು ಆ್ಯಕ್ಚುಲಿ ಮಂಜಣ್ಣ ತಿನ್ಕೊಂಡ ಅವನು ತಿಂದ ವೇಸ್ಟ್ ಮಾಡಲಿಲ್ಲ ಅವನು ಬಟ್ ಇನ್ನೊಂದು ಪ್ಲೇಟ್ ವೇಸ್ಟ್ ಆಯಿತು ಇಡ್ಲಿ ವೇಸ್ಟ್ ಆಯಿತು ಸೊ ನಾವು ದುಡ್ಡು ಕೊಟ್ಟಿದ್ದು ವರ್ತ್ ಇಟ್ ಅನ್ನಿಸ್ಲಿಲ್ಲ ಸೊ ನೋಡ್ಕೊಳ್ರಪ್ಪ ಇಂಥ ಕಡೆ ಎಲ್ಲ ಹೋದಾಗ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿರೋ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿರಿ ಆ್ಯಕ್ಚುಲಿ ನಾವು ಈಶಾ ಫೌಂಡೇಶನ್ ಹೋದ ಮೇಲೆ ತಿನ್ನೋಣ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಹೊಟ್ಟೆ ಜಾಸ್ತಿ ಹಸಿತಿರೋದಕ್ಕೆ ಇಲ್ಲೇ ತಿನ್ಬಿಡೋಣ ಅಂತ ಊಟ ಮಾಡಿದ್ವಿ ಅನ್ಫಾರ್ಚುನೇಟ್ಲಿ ಅದು ಬೇರೆ ಥರನೇ ಹೊಡ್ತಾ ಬಿದ್ದುಬಿಡ್ತು ಬಟ್ ಏನಿಲ್ಲ 250 ರೂಪೀಸ್ ವೇಸ್ಟ್ ಅಲ್ವಾ ಸರಿಯಾಗಿ ಊಟ ಆಗಲಿಲ್ಲ ಈಗ ತಿರ್ಗಾ ಅಲ್ಲೇ ಹೋಗಿ ಈಶಾ ಫೌಂಡೇಶನ್ ಹತ್ರ ಹೋಗಿ ತಿರ್ಗಾ ಇನ್ನೊಂದ್ಸರಿ ಟಿಫನ್ ಮಾಡ್ಬೇಕು ನಾವು ಸೊ ಏನೋ ಅನಾವಶ್ಯಕ ದುಡ್ಡು ವೇಸ್ಟ್ ಆದಂಗೆ ಆಯಿತು ಅಷ್ಟೇ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಹುಷಾರು ಆಚೆ ಬಂದಾಗೆಲ್ಲ ನೋಡ್ಕೊಂಡು ಚೆನ್ನಾಗಿರೋ ಜಾಗದಲ್ಲೇ ತಿಂಡಿ ತಿನ್ನಿರಿ ಓಕೆ ಸೊ ಈಶಾ ಫೌಂಡೇಶನ್ ಹತ್ರ ಹೋಗಿ ಸಿಗ್ತೀನಿ ಓಕೆ ಬಾಯ್ಸ್
ಈಶಾ ಫೌಂಡೇಶನ್ ಹತ್ರ ಬಂದಿದ್ದೀವಿ. ಸುಮಾರು ಸತಿ ನಾನು ತೋರಿಸ್ಬಿಟ್ಟಿದ್ದೀನಿ ಈಶಾ ಫೌಂಡೇಶನ್ನ. ಆ್ಯಂಡ್ ತುಂಬ ಜನ ನೋಡಿರ್ತೀರ ಕೂಡ. ಬಟ್ ಏನೋ ಒಂಥರ ನಂದಿ ಹಿಲ್ಸ್ ಕಡೆ ಬಂದುಬಿಟ್ರೆ ಇನ್ನೊಂದು ಪ್ಲೇಸ್ ಬೇಕಂದರೆ ಇದು ಬೆಟರ್ ಇದೆ, ನಿಯರ್ ಇದೆ ಅಲ್ಲ. ಸೊ ಅದಕ್ಕೆ ನೋಡ್ಕೊತಿದ್ದೀವಿ, ಚೆನ್ನಾಗಿದೆ. ನೀವು ಒಂದ್ಸತಿ ಬನ್ನಿ, 4 ಜನ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ. ಆ್ಯಂಡ್ ಇನ್ನೊಂದೇನೆಂದರೆ ರೀಸೆಂಟಾಗಿ ನಂದಿ ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ತ್ರಿಶೂಲ ತುಂಬ ದೊಡ್ಡದಿದೆ. ನಾನು ಫೋಟೋಸ್ ಎಲ್ಲ ಹಾಕಿರ್ತೀನಿ. ಆ್ಯಂಡ್ ಶಿವನ ಮೂರ್ತಿ ನೋಡಿ, ಇದು ಕೂಡ ಏನು ಕೂರಕ್ಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾಗ, ಮುಂಚೆ ಥರ ಇಲ್ಲ. ಈಗ ರೀಸೆಂಟಾಗಿ ಯಾರು ಬಂದು ನೋಡಿಲ್ಲ, ಬಂದು ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಓಕೆ, ಚಿಪ್ಸ್ ಯಾರಿಗೆ ಬೇಕು? ಏನಂತಾರೆ ಇದು? ಕುರ್ಕುರೆನಾ? ಕುರ್ಕುರೆ ನಾನೇ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ತಿನ್ನು, ಆಯ್ತು ತಿನ್ನೋ, ಬೈಯಲ್ಲ, ಹೊಡಿಯಲ್ಲ, ತಿನ್ನು, ಪರವಾಗಿಲ್ಲ. ತಾಳ ಮಂಜಣ್ಣ, ನೀನೇ ತಿನ್ನು. ಅಷ್ಟು ಅಲ್ಲ, ಎತ್ಕೊಂಡು ಕೊಡ್ತೀನಿ. ತಗ, ಆಯ್ತು. ಜೀವನ್ ಜಲಗ ಜೀವನ್ ಎಲ್ಲಿಗೆ ಹೋಗೋಣ? ಈ ಮನ ಮರಿದಿಲ್ಲ ನಿಂಗೆ? ತಿನ್ರಿ, ಚೆನ್ನಾಗಿ ತಿನ್ರಿ, ಹೊಟ್ಟೆ ತುಂಬ ತಿನ್ರಿ. ಇಲ್ಲಿಂದ ಹೋಗೋಣ, ಇಲ್ಲಿಂದ ಯಾವ್ದಾರು ಬೇರೆ ಪ್ಲೇಸ್ಗೆ. ಇಲ್ಲಿಂದ ಮೇನ್ ರೋಡ್ ಹೋಗೋಣ, ಮೇನ್ ರೋಡಿಂದ ರೂಮಿಗೆ ಹೋಗಿ ದಬಾಕೋಣ ಅಷ್ಟೇ. ಓಕೆ ಬಾಯ್ಸ್, ಇವತ್ತಂತೂ ಸಗದಾಗಿತ್ತು ದಿನ. ಫಸ್ಟ್ ನಂದಿ ಹಿಲ್ಸು, ಆಮೇಲೆ ನಂದಿ ಅಂತ ಒಂದು ದೇವಸ್ಥಾನ, ಊರ ಹೆಸರು ನಂದಿ ಅಂತೆ. ಸೊ ಅದೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ಸೆಕೆಂಡು ಈಶಾ ಫೌಂಡೇಶನ್, ನೀವು ನೋಡಿರ್ತೀರ ಆಲ್ರೆಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ಪ್ರಕಾರ ಇದು 2 ವೀಡಿಯೋದಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ, ಅಥವಾ ಒಂದೇ ವೀಡಿಯೋದಲ್ಲಿ ಬಂದಿರ್ಬೋದು, ನಂಗೆ ಗೊತ್ತಿಲ್ಲ. ಯಾಕಂದರೆ ನಾವು ಫುಟೇಜಸ್ ಎಷ್ಟುದ್ದ ಇರುತ್ತೆ, ಎಷ್ಟಿರುತ್ತೆ ಅದನ್ನ ಟ್ಯಾಲಿ ಮಾಡಿ ಎಡಿಟ್ ಮಾಡಬೇಕಾದ್ರೆ 1 ಮಾಡೋದ 2 ಮಾಡೋದ ನೋಡಿಕೊಂಡು ಹಾಕ್ತೀನಿ. ಸೊ ಅದಕ್ಕೆ ನನಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಎಷ್ಟಾದ್ರೂ ಆಗ್ಬೋದು, ಸೆಕೆಂಡ್ ಆದರೂ ಪರವಾಗಿಲ್ಲ, ಫಸ್ಟ್ ಆದರೂ ಪರವಾಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ಸಿ ಯು ಗೈಸ್. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು, ಬಾಯ್.